ಕಾಂಗ್ರೆಸ್ ಇಂದ ಕಾತ್ಯಾಯನಿ ಅವರು ಇದ್ದಾರೆ. ಕಾತ್ಯಾಯನಿ ಅವರೇ, ನಿಮ್ಮ ಸರ್ಕಾರ ಬಂದು 3 ವರ್ಷ ಕಳೀತಾ 3 ವರ್ಷ ಅವಧಿ ಮುಕ್ತಾಯ ಆಗುತ್ತೆ ಈ ಮೇ 20ಕ್ಕೆ. ಸೊ ಇನ್ನೂ GBA ಎಲೆಕ್ಷನ್ ಅನ್ನ ಮಾಡೋದಕ್ಕೆ ನಿಮ್ಮ ಸರ್ಕಾರ ಮನ್ಸು ಮಾಡಿಲ್ಲ. ಪುನಃ BJP ಅವರು ಇದ್ರಲ್ಲ, ಅವ್ರು ಮಾಡಿಲ್ವಲ್ಲ ಅಂತ ರೀಸನ್ ಕೊಡಬೇಡಿ. ಅವ್ರು ಮಾಡಿಲ್ಲ, ಅದೆಲ್ಲವೂ ಗೊತ್ತಿದೆ ಅವ್ರಿಗೂ. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಮೈ ಡೈರೆಕ್ಟ್ ಕ್ವೆಶ್ಚನ್ ಇಸ್, ಈಗ ಸುಪ್ರೀಂ ಕೋರ್ಟ್ ನೇರವಾಗಿ ತಾಕೀತು ಮಾಡಿದೆ ಜೂನ್ 30ರ ಒಳಗಡೆ GBA ಎಲೆಕ್ಷನ್ ಮಾಡಬೇಕು ಅಂತ. GBA ಅಂತ ಮಾಡಿದ್ರಿ, 5 ಪಾಲಿಕೆ ಮಾಡಿದ್ರಿ, ಅದರಲ್ಲಿ 369 ವಾರ್ಡ್ಗಳಿದಾವೆ. ಯಾಕೆ ಎಲೆಕ್ಷನ್ ಮಾಡೋದಕ್ಕೆ ಸರ್ಕಾರ ಮನ್ಸು ಮಾಡ್ತಾ ಇಲ್ಲ? ನಿಮ್ಗೇನಾದ್ರೂ ಸೋತ್ ಬಿಡ್ತೀವಿ ಅನ್ನೋ ಭಯನ, ಅಥವಾ ಆಡಳಿತ ವಿರೋಧಿ ಅಲೆ ಇದೆಯಾ ಅಂತ ಏನಾದ್ರೂ ಗೊತ್ತಾಗ್ಬಿಟ್ಟಿದೆಯಾ ಕಾಂಗ್ರೆಸ್ಗೆ? ಹೇಗೆ? ಖಂಡಿತ ಇಲ್ಲ. ನಮಸ್ಕಾರ. ಮೊದಲನೇದಾಗಿ ನೀವ್ ಹೇಳ್ತಾ ಇರೋ ವಾದನ ನಾನು ವಿರೋಧಿ ಅಲೆ ಇದೆ ಅನ್ನೋದನ್ನ ನಾನು ಖಂಡಿತ ಒಪ್ಕೊಳ್ಳಲ್ಲ. ಯಾಕೆ ಅಂತ ಅಂದ್ರೆ ತುಂಬಾ ಇಂಪ್ಲಿಮೆಂಟೇಶನ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಎಲ್ಲಾ ಕಡೆ ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸ ಅಂತೂ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ. ಹಾಗಾಗಿ ವಿರೋಧಿ ಅಲೆ ಇದೆ ಅಂತಕ್ಕಂಥದ್ದನ್ನ ನಾನು ಒಪ್ಕೊಳ್ಳೋದೇ ಇಲ್ಲ. ಯಾಕೆ ತಡ ಆಗ್ತಾ ಇದೆ? ನಾನು ಖಂಡಿತವಾಗ್ಲೂ BJP ಅವ್ರು ಮಾಡ್ಲಿಲ್ಲ ಅನ್ನೋದನ್ನ ಮಾಡ್ಲಿಲ್ಲ, ಅದು ಸತ್ಯ. ಅದು ಎಲ್ಲರಿಗೂ ಗೊತ್ತಿದೆ, ಅದು ಸತ್ಯ. ಬಟ್ ನಾನ್ ಹೇಳೋದೇನಪ್ಪಾ ಅಂತಂದ್ರೆ, ಇವಾಗ ಏನ್ ಇವ್ರು ಇಂಪ್ಲಿಮೆಂಟೇಶನ್ 5 GBAಗಳನ್ನ ಮಾಡಿದ್ದಾರೆ, ಅದಕ್ಕೆ ಪೂರಕವಾದ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ತಡ ಆಗ್ತಾ ಇದೆಯೇ ವಿನಃ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಅಪ್ಲಿಕೇಶನ್ ತಗೊಳ್ಳೋದ್ರಿಂದ ಹಿಡಿದು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕಾತ್ಯಾಯನಿ ಅವರೇ, ನಾನು ನಿಮ್ಗೆ ಒಂದು ಮಾತು ಹೇಳಕ್ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಜಿಲ್ಲೆಯ ಅಥವಾ ಒಂದು ಊರಿನ ಅಭಿವೃದ್ಧಿ ಆಗಬೇಕು ಅಂದ್ರೆ ಸ್ಥಳೀಯ ಪಾಲಿಕೆ ಚುನಾವಣೆಗಳು ಮತ್ತು ಪಾಲಿಕೆಯ ಕೆಲಸ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈ ಮಾತನ್ನು ಒಪ್ಕೊಳ್ತೀರಾ? ಖಂಡಿತ. ಇದಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಕೂಡ ಇದೆ. ಯಾವುದೇ ಲೋಕಸಭಾ ಎಲೆಕ್ಷನ್ಸ್ ನ ಮುಂದೂಡಬಾರ್ದು, ಯಾವ ಎಲೆಕ್ಷನ್ ಮುಂದೂಡಬಾರ್ದು ಅಂತಕ್ಕಂತ ಒಂದು ನಿರ್ಧಾರ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಇದನ್ನ. ಇಲ್ಲಿ ಒಂದ್ ನಿಮಿಷ, ನನ್ನ ಪ್ರಶ್ನೆಗಳು ಇನ್ನೂ ಮುಗ್ದಿಲ್ಲ, ಒಂದೊಂದಾಗಿ ಕೇಳ್ತಾ ಹೋಗ್ಬಿಡ್ತೀನಿ. ಲೋಕಸಭಾ ಎಲೆಕ್ಷನ್ನು ಮುಂದಕ್ಕೆ ಹೋಗಲ್ಲ, ವಿಧಾನಸಭಾ ಎಲೆಕ್ಷನ್ನು ಮುಂದಕ್ಕೆ ಹೋಗಲ್ಲ, ಎಲ್ಲವೂ ಸರಿಯಾದ ರೀತಿಯಲ್ಲಿ ನಡೆಯುವಾಗ ಪಾಲಿಕೆ ಚುನಾವಣೆ ನಡೆಸಬೇಕು ಅಂತ ಅರಿವಿದ್ದ ಮೇಲೆ ಸರ್ಕಾರಕ್ಕೆ GBA ಅಂತ ಮಾಡಿ ನಾವು 5 ಪಾಲಿಕೆ ಅಂತ ಅದನ್ನ ಡಿವೈಡ್ ಮಾಡಿ ಇಲ್ಲಿ ಇಷ್ಟು ವಾರ್ಡ್ಗಳು ಅಡಿಷನ್ನೋ ಡಿಲೀಷನ್ನೋ ಆದಮೇಲೆ, ಸೊ ಇದೆಲ್ಲವೂ ಪ್ರಾಬ್ಲಮ್ ಇದೆ, ಇದೆಲ್ಲ ಇಂತಿಷ್ಟು ಸಮಯ ತಗೊಳುತ್ತೆ ಅಂತ ಒಂದು ಸರ್ಕಾರಕ್ಕೆ ಒಂದು ನೀಲನಕ್ಷೆ ಇರಬೇಕು, ಒಂದು ಬ್ಲೂ ಪ್ರಿಂಟ್ ಇರಬೇಕು. ಯಾವುದೇ ಸರ್ಕಾರ ಆಗಲಿ, ವೆದರ್ ಇಟ್ ಇಸ್ BJP ಆರ್ ಕಾಂಗ್ರೆಸ್, ಒಂದು ಬ್ಲೂ ಪ್ರಿಂಟ್ ಇರಬೇಕು. ಇಂಥ ಕೆಲಸ ಇಂತಿಷ್ಟು ದಿನ ತಗೊಳ್ಬಹುದು ಅಂತ. ಯಾಕೆ ಅಂದ್ರೆ ವಾರ್ಡ್ಗಳು ಇವತ್ತು ಸಫರ್ ಆಗ್ತಾ ಇದ್ದಾವೆ. ಯುನೋ 2015ರಲ್ಲಿ ಲಾಸ್ಟ್ ಎಲೆಕ್ಷನ್ ಆಗಿದ್ದು, 20 ಒಂದು ಆಗ್ಬೇಕಾಗಿತ್ತು, 25 ಒಂದು ಆಗ್ಬೇಕಾಗಿತ್ತು, ಎರಡೂ ಎಲೆಕ್ಷನ್ ಆಗಿಲ್ಲ. ಪ್ರತಿ ವಾರ್ಡ್ಗಳು ಸಫರ್ ಆಗ್ತಾ ಇದೆ. ಬೆಂಗಳೂರು ಡೆವಲಪ್ಮೆಂಟ್ ಆಗ್ತಿದೆ ಅಂತ ನೀವು ಹೇಳ್ತಿದ್ದೀರಿ. ವಾರ್ಡ್ ಪಾಲಿಕೆಯ ಬಜೆಟ್ ಕೂಡ ಆಗೋಗ್ಬಿಡುತ್ತೆ. ಆದ್ರೆ ಅದನ್ನ ಅನುಷ್ಠಾನ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಕಾರ್ಪೊರೇಟರ್ಗಳಿಲ್ಲ. ಇಲ್ಲಿ GBAನೇ ಎಲ್ಲ ಆಗ್ಬಿಟ್ಟಿದೆ ಅಂತಂದಾಗ GBA ಒಳಗಡೆ ಬರುವಂತ ಕಾರ್ಪೊರೇಷನ್ ಎಲೆಕ್ಷನ್ ಆಗ್ಬೇಕು. 5 ಪಾಲಿಕೆ ವಾರ್ಡ್ಗಳಿಗೆ ಇದಾಗ ನೀವೇನ್ ಮಾಡಿದ್ರಿ? ಯಾಕೆ GBA ಮಾಡಿದ್ರಿ? ಒಬ್ಬರೇ ಮೇಯರ್ ಇದ್ರೆ ಬೆಂಗಳೂರನ್ನ ನೋಡ್ಕೊಳಕ್ ಕಷ್ಟ ಆಗುತ್ತೆ. ಸೊ ಅಲ್ಲಿ ಬೇರೆ ಬೇರೆ ವಾರ್ಡ್ಗಳಿದ್ರೆ ಸಮಸ್ಯೆ ಬರೋದಿಲ್ಲ, ಬೇರೆ ಬೇರೆ ಸೆಪರೇಟ್ ಪಾಲಿಕೆ ಮಾಡ್ಬಿಡ್ಬೇಕು ಅಂತ ಅಂದ್ರಿ. ಖಂಡಿತ ಸತ್ಯ. ಐ ವಿಲ್ ಫಿನಿಶ್ ಇಟ್ ಇನ್ 1 minute. ಇಷ್ಟೆಲ್ಲ ಮಾಡುವಾಗ ನೀವು ಯಾಕೆ ಆ ಸಮಯದ ಅಭಾವವನ್ನ ಪರಿಗಣಿಸದೆ ಇಟ್ಕೊಂಡು GBA ಮಾಡ್ಲಿಲ್ಲ? ಯು ಶುಡ್ ಹ್ಯಾವ್ ಅ ಕಂಪ್ಲೀಟ್ ಪ್ಲಾನ್ ಅಲ್ವಾ? ಅಲ್ಲ, ಖಂಡಿತ ನೀವ್ ಹೇಳೋದನ್ನ ನಾನು ಒಪ್ಕೋತೀನಿ. ಒಂದು ಒಂದು ವ್ಯವಸ್ಥಿತವಾಗಿ ಮಾಡ್ಬೇಕು ಅಂತ ನಾನು ಹೇಳಿದೆ. ವ್ಯವಸ್ಥಿತವಾಗಿ ಮಾಡ್ಲಿಲ್ಲ ಅಂತ ಅಂದ್ರೆ ಮತ್ತೆ ತಿರ್ಗಾ ಸಾಧ್ಯತೆ ಬಾಧ್ಯತೆಗಳನ್ನ ನೋಡ್ಲಿಲ್ಲ. ಎಷ್ಟು ವರ್ಷ ಮೇಡಮ್, ಎಷ್ಟು ವರ್ಷ ಹೇಳಿ ಹೋಗ್ಲಿ. ಈಗ 5 GBA ಅಂತ ಅಂದ್ರೆ ಮೊದಲನೇದಾಗೆ ಮ್ಯಾಪಿಂಗ್ ಆಗ್ಬೇಕು, ಅದು ಆಗಿದೆ. ಮತ್ತೊಂದು ಅದು ಎಷ್ಟು ವ್ಯಾಪ್ತಿಯಲ್ಲಿ ಬರ್ಬೇಕು, ಕಿಲೋಮೀಟರ್, ಮತ್ತೆ ಒಂದು ವಾರ್ಡ್ಗೆ ಎಷ್ಟು, ಅದೆಲ್ಲ ಮೊದಲೇ ನಿಮಗೊಂದು ಬ್ಲೂ ಪ್ರಿಂಟ್ ಇರಬೇಕು. ಪ್ರಾಬ್ಲಮ್ ಜೂನಲ್ಲಿ ಎಲೆಕ್ಷನ್ ಮಾಡಕ್ ಏನ್ ಪ್ರಾಬ್ಲಮ್ ಇಲ್ವಲ್ಲ, ಮಾಡ್ತಾ ಇದಾರಲ್ಲ, ರೆಡಿ ಮಾಡ್ತಾ ಇದಾರೆ. ಜೂನಲ್ಲಿ ಎಲೆಕ್ಷನ್ ಆಗೋ ಡೌಟ್, ಜೂನಲ್ಲಿ ಎಲೆಕ್ಷನ್ ಆಗಲ್ಲ ಅನ್ನೋ ಮಾಹಿತಿ ಇದೆ. ಇವಾಗ GBA ಚುನಾವಣಾ ಆಯೋಗ, ಒಂದ್ ನಿಮಿಷ, ಚುನಾವಣಾ ಆಯೋಗ ಸರ್ಕಾರದ ಮೇಲೆ ಕಂಪ್ಲೇಂಟ್ ಮಾಡಿದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಖಂಡಿತ ನನಗೆ ಅವಕಾಶ ಕೊಡಿ ಮಾತಾಡ್ಲಿಕ್ಕೆ. ಪ್ಲೀಸ್ ಮಾತಾಡಿ. ಏನಪ್ಪಾ ಅಂತಂದ್ರೆ, ಇವಾಗ ಆಯ್ತು, ಮ್ಯಾಪಿಂಗ್ ಆಯ್ತು, ವಾರ್ಡ್ ವಿಂಗಡಣೆಗಳಾಗಿದೆ, ಎಲ್ಲವನ್ನೂ ಆಗಿದೆ. ಇವಾಗ ವೋಟರ್ ಈ ಸೆನ್ಸಸ್ ಬಂದಿದೆ. ಸೆನ್ಸಸ್ ಬಂದಿರೋದ್ರಿಂದ ಏನ್ ಮಾಡಕ್ಕಾಗತ್ತೆ ಹೇಳಿ ಅಲ್ವಾ? ಪ್ರತಿ ಒಂದು ಹಂತದಲ್ಲೂ ಕೆಲಸ ಮಾಡ್ಬೇಕು ಅಂತಂದ್ರೆ, ಅಚ್ಚುಕಟ್ಟ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದರದೇ ಆದಂತ ಕಾರ್ಯವೈಖರಿ ಇರುತ್ತೆ. ಆ ಕಾರ್ಯವೈಖರಿನಲ್ಲಿ ಅದನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಏಕಾಏಕಿ ನೀವು 5 GBA ಮಾಡಿದ್ದಾರೆ ಅಂತ ತಕ್ಷಣಕ್ಕೇನೆಯ ಅದನ್ನ ಹೇಗೇಗೋ ಮಾಡಕ್ಕೂ ಬರಲ್ಲ ಅಲ್ವಾ?
ಹಾಗಿದ್ರೆ ಸುಪ್ರೀಂ ಈಗ ಕೋರ್ಟ್ಗೆ ನೀವು voter- ಅದನ್ನ voter ID list ಸುಪ್ರೀಂ ready ಕೋರ್ಟ್ಗೆ ಆಗ್ಬೇಕು. ಎಸ್ಸಲಿ ಅಂತ ರೀಸನ್ಸ್ ಗಳು ಈಗ ಕೊಡ್ತಾ ಹೋಗ್ತೀರಿ. ಆಲ್ಮೋಸ್ಟ್ ರೆಡಿ ಆಗಿರೋದ್ರಿಂದ ನಮ್ಮಲ್ಲಿ ಅದಕ್ಕೋಸ್ಕರನೇ ಅದರದೇ ಆದಂತ ಅಪ್ಲಿಕೇಶನ್ ತಗೊಳ್ಳೋದಿರ್ಬೋದು, ಆ ಪ್ರೋಸೆಸ್ ಅಂತೂ ನಡೀತಾ ಇದೆ. 100% ಎಲೆಕ್ಷನ್ ಮಾಡೇ ಮಾಡ್ತಾರೆ. ಎಲ್ಲೂ ಎಲೆಕ್ಷನ್ ಮಾಡಲ್ಲ ಅಂತ ಹೇಳೇ ಇಲ್ವಲ್ಲ, ಮಾಡ್ತಾರೆ. ಸ್ವಲ್ಪ ತಡ ಆಗ್ತಾ ಅಲ್ಲ ಇರ್ಬೋದು. ಒಂದ್ ನಿಮಿಷ ಕಾತ್ಯಾಯಿನಿ ಅವರೇ, ಮೈ ಕ್ವೆಶ್ಚನ್ ಇಸ್ ವೆರಿ ಸ್ಟ್ರೇಟ್ ಅವೇ ಕ್ವೆಶ್ಚನ್. ನೀವು ಸುಪ್ರೀಂ ಕೋರ್ಟ್ ಸ್ಟೇಟ್ಮೆಂಟ್ಸ್ ಅದರ ವರ್ಡಿಂಗ್ಸ್ ತಿಳ್ಕೊಂಡಿದ್ದೀರಾ. ಈಗ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಗೌರವ ಕೊಡ್ಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಯಾವುದೇ ನೆಪವನ್ನು ಹೇಳದಂತೆ ಜೂನ್ 30ರ ಒಳಗಡೆ ನೀವು ಚುನಾವಣೆ ಮಾಡಿ ಮುಗಿಸ್ಬೇಕು ಅಂತ ಹೇಳಿದೆ. ಈ ಸ್ಟೇಟ್ಮೆಂಟ್ ಬಂದು ಒಂದು 10 ಸರಿ ಬಂದಿದೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ಅಂದ್ರೆ ಅದ ಒಂದು 10 ಸಲ ಬರ್ತಾನೆ ಇರುತ್ತೆ, ಅವ್ರು ಕೊಡ್ತಾನೆ ಇರ್ತಾರೆ, ಆ ಆದೇಶ ಬರ್ತಾನೆ ಇರುತ್ತೆ. ನಾವು ನಮ್ಮಷ್ಟಕ್ಕೆ ನಮ್ಗೆ ಯಾವಾಗ ಆಗುತ್ತೋ ಅವಾಗ ಮಾಡ್ತೀವಿ ಅಂತ. ಇಲ್ಲ, ಈ ಸರಿ ನಮ್ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಬರ್ತಾ ಇದೆ, ಹೋಗ್ತಾ ಇದೆ ಅಂತ ಇಂಪ್ಲಿಮೆಂಟೇಶನ್ ಅಂತೂ ಆಗ್ತಾ ಇದೆ. ಕೆಲಸ ಕಾರ್ಯವೈಖರಿ ನಡೀತಾ ಇದೆ. ಏನಾಗ್ಬೇಕು, ವ್ಯವಸ್ಥಿತವಾಗಿ ಏನ್ ಮಾಡ್ಬೇಕು, ಆ ಪರಿಜ್ಞಾನ ಎರಡೂ ಕೂಡ ನಮ್ಮ ಸರ್ಕಾರಕ್ಕಿದೆ. ಅದನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ತಡ ಆಗ್ತಾ ಇದೆ ವಿನಃ ಸ್ವಲ್ಪ ಅಲ್ಲ, ಬಹಳ ತಡ ಆಗೋಗಿದೆ. 10 years ಗ್ಯಾಪ್ ಇಸ್ ನಾಟ್ ಸ್ವಲ್ಪ ತಡ. 10 years ಬರೀ ಕಾಂಗ್ರೆಸ್ ಇಂದಾನೇ ಮುಂದೆ ಹೋಗಿಲ್ವಲ್ಲ. ನಾನು ಎರಡನ್ನೂ ಹೇಳ್ತಾ ಇದ್ದೀನಲ್ಲ. ಐ ಆಮ್ ಟೆಲಿಂಗ್, ಈವನ್ ನಾನು ಸಂಕೀರ್ತಿಗೂ ಅದನ್ನೇ ಪ್ರಶ್ನೆ ಮಾಡಿದೆ. ಹೌದು, ಖಂಡಿತ ನಾನು ಐ ಆಮ್ ಅಗ್ರಿ ವಿತ್ ದಟ್. ಬರೀ ಕಾಂಗ್ರೆಸ್ ಸರ್ಕಾರದಿಂದನೇ ಮುಂದೂಡಿಕೆ ಆಗಿದೆ ಅಂತ ವಾದವನ್ನ ಯಾರೂ ಒಪ್ಕೊಳ್ಳಲ್ಲ. ಸಂಕೀರ್ತಿ ಏನ್ ಹೇಳ್ತೀರಿ? ಬಿಜೆಪಿ ಸರ್ಕಾರ ಇದ್ದವಾಗ ಯಾವುದೇ ರೀತಿಯ ವ್ಯವಸ್ಥೆ ಆಗಲೇ ಇಲ್ಲ. ಇವಾಗ ಒಂದು ಹಂತಕ್ಕೆ ಬಂದಿದೆ. ಎಲೆಕ್ಷನ್ ನಡೆಯುತ್ತೆ. ಏನ್ ಹೇಳ್ತಾ ಇರೋದನ್ನಷ್ಟು ನಾನು ಪೂರ್ತಿ ಕೇಳಿಸ್ಕೊಂಡೆ. ಈಗ ನಾನು ಈಗಲೂ ಕೇಳ್ತಿರೋದು ನನ್ನ ಮೂಲಭೂತ ಪ್ರಶ್ನೆ ಇಷ್ಟೇ. ಈಗ ಬಿಬಿಎಂಪಿ ಆಕ್ಟ್ ನ ಮೊದಲನೇದಾಗಿ ಬಿಜೆಪಿ ಅವರಿಗೆ ಪ್ರಶ್ನೆ ರೈಸ್ ಮಾಡೋ ಕೇಳಿಸ್ಕೋಬೇಕಾಗುತ್ತೆ. ನೀವು ಕೇಳಿಸ್ಕೋಬೇಕು. ಇಲ್ಲ ಒಂದ್ ನಿಮಿಷ, ಯಾಕೆಂದ್ರೆ ನೀವು ಮಾತಾಡುವಾಗ ಅವ್ರು ಏನು ಇಂಟರಪ್ಟ್ ಮಾಡಿಲ್ಲ, ಅವ್ರು ಹಂಗೆ ಕೇಳಿಸ್ಕೊಂಡಿದ್ದಾರೆ. ಸೊ ನೀವು ಕೇಳಿಸ್ಕೊಳ್ಳಿ ಪ್ಲೀಸ್. ಈಗ ನಾನ್ ಕೇಳ್ತಿರುವಂತದ್ದು, ಇವರು ಇದನ್ನ ನಾವಿನ್ನ ಬೃಹದಾಕಾರವಾಗಿ ಬೆಂಗಳೂರು ಬೆಳೀತಾ ಇದೆ ಅಂತೆಲ್ಲ ಪರಿಕಲ್ಪನೆಯನ್ನ ಕೊಟ್ಟು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು 369 ವಾರ್ಡ್ ಮಾಡಿ 5 ಪಾಲಿಕೆಯನ್ನ ಮಾಡಿ ಎಲ್ಲ ಮಾಡೋದು. ಸರಿ ಆಯ್ತು. ಇವತ್ತು ಹೇಳ್ತಾ ಇದ್ದಾರೆ ನಮ್ಗೆ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕಿತ್ತು, ಸಕಲ ಸೌಕರ್ಯಗಳನ್ನ ನಾವು ಸಿದ್ಧ ಮಾಡ್ಕೊಂಡು ಚುನಾವಣೆ ಮಾಡ್ಬೇಕಿತ್ತು ಅಂತ ಹೇಳ್ತಾರಲ್ಲ. ಇವ್ರು 5 ಪಾಲಿಕೆ GBA ಆಕ್ಟ್ ಅನ್ನ ತರಬೇಕಾದ್ರೆ ಇವ್ರಿಗೆ ಇದಕ್ಕೆ ಗೊತ್ತಿರಲ್ವಾ? ನಾನ್ ಸುಮಾರು ಇನ್ನೊಂದಷ್ಟು ವಿಷಯಗಳನ್ನ ಅವ್ರ ಗಮನಕ್ಕೆ ತರ್ತೀನಿ. ಇವತ್ತು 5 ಪಾಲಿಕೆ ಇದೆಯಲ್ಲ, 5 ಪಾಲಿಕೆಗಳು ಎಲ್ಲಾ ಕಾರ್ಪೊರೇಟರ್ಗಳು ಯಾರು GBA ಮೆಂಬರ್ಗಳಾಗ್ತಾರೆ ಅವ್ರು ಕೂತ್ಕೊಂಡು ಒಂದು ಪ್ರೊಸೀಡಿಂಗ್ಸ್ ಮಾಡೋದಕ್ಕೆ, ಮೀಟಿಂಗ್ ಮಾಡೋದಕ್ಕೆ ಒಂದು ಕಚೇರಿ ಇದೆ. ಪ್ರತಿಯೊಂದು ವಿಭಾಗದಲ್ಲೂ ಒಂದು ಕಚೇರಿ ಬೇಕಿತ್ತಲ್ಲ. ಯಾಕೆ ಆ ಆಡಳಿತಾರೂಢ ಇವರಿಗೆ ದೂರಾಲೋಚನೆ ಇದ್ದಾಗ ಇದನ್ನ ಯಾಕೆ ಸರ್ಕಾರಕ್ಕೆ ಬಂದ ತಕ್ಷಣ ಮಾಡಬಾರ್ದಿತ್ತು? ಅವರ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಷ್ಟೆಲ್ಲಾ ಹೇಳ್ತಾರೆ, ನಾವು ಬೆಂಗಳೂರಿಗೆ ಹಾಗೆ ಕ್ರಾಂತಿ ಮಾಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ಹೇಳೋರು. ಯಾಕೆ ಈ ಒಂದು ಆಲೋಚನೆ ಅವ್ರಿಗೆ ಇರ್ಲಿಲ್ವಾ? ಪ್ರತಿಯೊಂದು ಪಾಲಿಕೆಗೂ ಒಂದೊಂದು ಕಟ್ಟಡ ಬೇಕಾಗತ್ತೆ, ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಬೇಕಾಗತ್ತೆ ಅಂತ ಆ ಕಲ್ಪನೆ ಅವತ್ತಿರ್ಲಿಲ್ವಾ ಅವ್ರಿಗೆ? ಇವರು ನಾನು ಈಗಲೂ ಹೇಳ್ತಿರೋಂತಷ್ಟೇ, ಸರ್ಕಾರ ಇವತ್ತು ದಿವಾಳಿ ಹತ್ತ ಸಾಕ್ತಾ ಇದೆ. ಇವ್ರ ಹತ್ರ ಹಣ ಇಲ್ಲ. ಬೆಂಗಳೂರು ಅಭಿವೃದ್ಧಿಗೆ ಇಲ್ಲಿವರೆಗೂ ಇವರು ಒಂದು ನಯಾ ಪೈಸಾ ಒಂದು ಹೊಸ ಯೋಜನೆ ತರೋಕೆ ಇಲ್ಲಿವರೆಗೂ ಆಗಿಲ್ಲ. ಇವಾಗ ಸುಮಾರಷ್ಟು ಯೋಜನೆಗಳು ನೆಲಗುದಿ ಬಿದ್ದಿದೆ. ಅದನ್ನ ಇವ್ರು ಮುಚ್ಚಾಕೊಳ್ಳೋಕ್ಕೋಸ್ಕರ ಈ ರೀತಿ ಆಮೇಲೆ ಅಫಿಡವಿಟ್ ನ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು, ಇವರು ನಮಗೆ ಈ ರೀತಿ ಮಾಡಕ್ ಆಗೋದಿಲ್ಲ, ನಮ್ಗೆ 3 ತಿಂಗಳು ಇದನ್ನ ಪೋಸ್ಟ್ಪೋನ್ ಮಾಡಿ ಅಂತ ಅಫಿಡವಿಟ್ ಹಾಕಿದ್ದು ಇದೇ GBA ಕಮಿಷನರ್ ತಾನೆ. ಆಮೇಲೆ ಇವರು ಹಣ ಬಿಡುಗಡೆ ಬಜೆಟ್ ಅಲ್ಲಿ ಹಣವನ್ನ ಮೀಸಲಿಟ್ಬಿಟ್ಟು ಬಿಡುಗಡೆ ಮಾಡದೆ ಮೀನಾಮೇಷ ಎಣಿಸ್ತಿರೋ ಸರ್ಕಾರದವ್ರು ಏನಕ್ಕೆ? ಆತರ ಇದ್ರೆ ಬಿಡುಗಡೆ ಮಾಡ್ಬೋದಿತ್ತಲ್ಲ ಹಣ. ಅಥವಾ ಚುನಾವಣೆ ಮಾಡ್ಬೇಕು ಅನ್ನೋದೇ ಒಂದು ಇವ್ರ ಉದ್ದೇಶ ಆಗಿದೆ. ಆ ಮೀಸಲಿಟ್ಟಿರೋ ಹಣ ಬಿಡುಗಡೆ ಮಾಡೋದಕ್ಕೆ ಏನ್ ಸಮಸ್ಯೆ ಇದೆ? ಇಲ್ಲಿ ಸರ್ಕಾರ ಇವತ್ತು ಅವ್ರು ಯಾವುದೇ ಅಭಿವೃದ್ಧಿ ಆಗದೆ ಅವ್ರ ವೈಫಲ್ಯಗಳನ್ನ ಮುಚ್ಚಿಟ್ಕೊಳ್ಳೋಕೋಸ್ಕರ ಈ ರೀತಿ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಮಾಡ್ತಿದ್ದಾರೆ ವಿನಃ ಬೇರೆ ಇವ್ರ ಹತ್ರ ಏನು ಅಂಶಗಳಿಲ್ಲ. ಯಾಕೆಂದ್ರೆ ಈಗಲೂ ಅದೇ ಹೇಳ್ತೀನಿ, 5 ಪಾಲಿಕೆಯಲ್ಲಿ 3ರಿಂದ 4 ಬಿಜೆಪಿ ಗೆಲ್ಲುತ್ತೆ ಅಂತ ಇವ್ರ ಆಂತರಿಕ ಸರ್ವೆನೇ ಹೇಳ್ತಾ ಇದೆ. ಹಾಗಾಗಿ ಇದನ್ನ ಮುಂದೂಡುವಂತ ಒಂದು ಟ್ಯಾಕ್ಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಕಾತ್ಯಾಯಿನಿ ಅವರೇ, ನಿಮ್ಮ ಮಾಹಿತಿಯಲ್ಲಿ ಇನ್ನೊಂದಿದೆ, ನಿಮ್ಮ ಸರ್ಕಾರ ಕೊಟ್ಟಿರೋ ಮಾಹಿತಿಯಲ್ಲಿ ಸಿಬ್ಬಂದಿ ಮತ್ತು ಹಣದ ಕೊರತೆಯ ಮಾಹಿತಿಯನ್ನ ಕಾರಣ ಕೊಟ್ಟಿದೆ ರಾಜ್ಯ ಸರ್ಕಾರ. ಹಣದ ಕೊರತೆ ಇದೆ ಅಂತ ನೀವೇ ಒಂದು GBA ಎಲೆಕ್ಷನ್ ಮಾಡಕ್ ನಿಮ್ಮ ಹತ್ರ ಹಣ ಇಲ್ಲ. ಮೇಡಮ್ ಒಂದ್ ನಿಮಿಷ, ಹಣದ ಕೊರತೆ ಇರೋದು ಸರ್ಕಾರದಲ್ಲಿ ಅಂತ ಹೇಳಿಲ್ಲ. ಮತ್ತೆ ಯಾವ್ದ್ರಲ್ಲಿ? 5 GBA ಅಂತ ಮಾಡಿದವಾಗ ಅದಕ್ಕೆ ವ್ಯವಸ್ಥಿತವಾಗಿ ಸಿಬ್ಬಂದಿ ನಿಮಗೆ ಕಾತ್ಯಾಯಿನಿ ಅವರೇ ಒಂದ್ ನಿಮಿಷ, ಹಣ ಇಲ್ಲ, ಹಣದ ಕೊರತೆ ಅಂತ ಕೊಟ್ಟಿರೋದಲ್ಲ. ಕೊಟ್ಟಿದೆ. ಒಂದ್ ನಿಮಿಷ ಕಾತ್ಯಾಯಿನಿ ಅವರೇ, ನೀವು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಏನೇನ್ ರೀಸನ್, ಚುನಾವಣಾ ಆಯೋಗಕ್ಕೆ ಏನೇನ್ ರೀಸನ್ ಕೊಟ್ಟಿದೆ ಅಂತ ನೀವು ತೆಗೆದು ನೋಡಿ. ಸಿಬ್ಬಂದಿ ಮತ್ತು ಹಣದ ಕೊರತೆ ಅಂತ ಹೇಳಿದ್ದಾರೆ. ಇಲ್ಲ ಅಂತಲ್ಲ, ಸರ್ಕಾರದಲ್ಲಿ GBA ಎಲೆಕ್ಷನ್ ಮತ್ತೆ ಯಾವ್ದ್ರಲ್ಲಿ ಹಣ ಇಲ್ಲ ಹೇಳಿ?
ಆ ಸಿಬ್ಬಂದಿ ಕೊರತೆ ಏನ್ ಕರೆಕ್ಟ್ ಆಗಿ ಮಾಡ್ಬೇಕಾಗಿದೆ ಅದರದ ಸಿಬ್ಬಂದಿ ವ್ಯವಸ್ಥಿತವಾದ ಹಣದ ಕಾತ್ಯಾಯಿನಿ ಅವರೇ, ವೆನ್ ಯು ಆರ್ ಅಕ್ಸೆಪ್ಟಿಂಗ್ ಸಿಬ್ಬಂದಿ ಕೊರತೆ ಅಂತ ಯು ಹ್ಯಾವ್ ಟು ಅಕ್ಸೆಪ್ಟ್ ಹಣದ ಕೊರತೆ. ಹಾ, ಯಾಕಂದ್ರೆ ಸಿಬ್ಬಂದಿ ನಿಮ್ ಕೊರತೆ- ಗವರ್ನಮೆಂಟ್ ಮೆನ್ಷನ್ ಮಾಡಿದೆ. ಒಂದ್ ನಿಮಿಷ ಸಿಬ್ಬಂದಿ ಕೊರತೆ ಅಂದ್ರೆ ಹಾಗಲ್ಲ. ಈಗ 5 GB ಈಗ ಒಂದು BBMP ಇತ್ತು, ಒಂದು BBMP ಇರೋದು 5 ಭಾಗ ಆದವಾಗ ಆ 5 ಭಾಗಕ್ಕೂ ವ್ಯವಸ್ಥಿತವಾದ ಕೆಲಸಗಾರರು ನಿಮ್ ತಲೆಯಲ್ಲಿ ಮೊದ್ಲೇ ಇರ್ಬೇಕ್ರಿ. ಒಂದ್ ನಿಮಿಷ ಕಾತ್ಯಾಯಿನಿ ಅವರೇ, ಒಂದೇ ಒಂದು ಸಿಂಪಲ್ ಸಂಕೀರ್ತ ಇಲ್ಲ, ಅಲೋ ಯು ಟು ಸ್ಪೀಕ್ 1 minute ಐಲ್ ಟೇಕ್. ಕಾತ್ಯಾಯಿನಿ ಅವರೇ, ನೀವು ಹೇಳ್ತಿದ್ದೀರಾ ಅವಾಗ್ಲಿಂದ ನಾವು ವ್ಯವಸ್ಥಿತವಾಗಿ ಮಾಡ್ಬೇಕು, ವ್ಯವಸ್ಥಿತವಾಗಿ ಖಂಡಿತವಾಗ್ಲೂ. ಒಂದ್ ಮತ್ತೆ ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮ ಮನೆಗೆ ಎಷ್ಟು ಜನ ಅತಿಥಿಗಳು ಈಗ 10 ಜನ ನಿಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ನಿಮಗೆ ಗೊತ್ತಿದ ಮೇಲೆ ಆ 10 ಜನಕ್ಕೆ ಬೇಕಾಗುವಂತ ಊಟದ ವ್ಯವಸ್ಥೆಯನ್ನ ನೀವು ಮೊದ್ಲೇ ಮಾಡ್ಕೊಂಡಿರ್ತೀರಿ. ಲಿಸನ್ ಟು ಮಿ ಕಾತ್ಯಾಯಿನಿ ಅವರೇ, ಕೇಳಿ, ಫಸ್ಟ್ ಪೂರ್ತಿ ಕೇಳಿಸ್ಕೊಳ್ಳಿ ಆಯ್ತಾ. ಗೆಸ್ಟ್ ಬಂದಾದ್ಮೇಲೆ ನೀವು ಇಷ್ಟ ಜನ ಬಂದಿದ್ದಾರೆ, ಇವ್ರಿಗೆ ಎಷ್ಟು ಅಡ್ಗೆ ಮಾಡ್ಬೇಕು ಅಂತ ನೀವು ಆಮೇಲೆ ಯೋಚನೆ ಮಾಡ್ತಾ ಕುತ್ಕೋತೀರಾ ಅಂದ್ರೆ ದಟ್ ಈಸ್ ರಾಂಗ್ ಅಡ್ಮಿನಿಸ್ಟ್ರೇಷನ್. ಖಂಡಿತ ಮೇಡಮ್, ನಿಮ್ ವಾದ ನಾನು ಒಪ್ಕೋತಾ ಇದ್ದೀನಿ. ಯಾಕೆ ಅಂತಂದ್ರೆ ಇವಾಗ ಆ ವ್ಯವಸ್ಥೆಗೆ ಟೈಮ್ ಬೇಕಾಗಿರೋದು. ಈಗ ನೀವ್ ಹೇಳ್ದ ಹಾಗೆ ಒಂದು ಮನೆಗೆ ಅಚ್ಚುಕಟ್ಟಾದ ಜನ ಅಂದ್ರೆ ನೀವ್ ಜಾಸ್ತಿ ಹೆಂಗ್ ಬರ್ತಾರೆ. ಹೇಳ್ತಿದ್ದೀರಾ ಅಂದ್ರೆ 5 GB ಒಂದ್ ನಿಮಿಷ ನೀವ್ ಹೆಂಗ್ ಹೇಳ್ತಿದ್ದೀರಾ ಅಂದ್ರೆ 10 ಜನ ಗೆಸ್ಟ್ ನಿಮಗೆ ಯಾರಾದ್ರೂ ನಿಮ್ ಮನೆಗ್ ಬರ್ತೀವಿ ಅಂತ ಫೋನ್ ಮಾಡಿದ್ರೆ ನನಗೆ ಅರೇಂಜ್ಮೆಂಟ್ಸ್ ಮಾಡ್ಕೊಳಕ್ಕೆ ಟೈಮ್ ಬೇಕಪ್ಪ, ನೀವ್ ಇಂಥ ಟೈಮಿಗೆ ಬರಬೇಡಿ, ಒಂದ್ ವಾರ ಬಿಟ್ಕೊಂಡ್ ಬನ್ನಿ ಅಂತ ನೀವ್ ಹೇಳ್ದಂಗ ಆಗಿತ್ತು. ನಾಟ್ ಎ ಮ್ಯಾಟರ್. ಇವಾಗ ಒಂದಿದ್ದು 2 ಆಗಿಲ್ಲ, ಒಂದಿದ್ದು 2 ಆಗಿಲ್ಲ, ಒಂದಿದ್ದು 5 ಸೇಮ್ ಥಿಂಗ್. ಸಂಕೀರ್ತಿ, yes, go ahead. 5 GB ಆಗಿರೋದ್ರಿಂದ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಬೇಕೇ ಬೇಕಾಗಿದೆ. ಎಂಡೋರ್ಸ್ ಕೂಡ ಮಾಡ್ತಿದ್ದಾರೆ. ಏನು ಅಂದ್ರೆ ಸರ್ಕಾರಕ್ಕೆ ಸಿದ್ಧತೆ ಇರ್ಲಿಲ್ಲ, ಸರ್ಕಾರಕ್ಕೆ ದೂರದೃಷ್ಟಿ ಯೋಜನೆ ಇರ್ಲಿಲ್ಲ. ಸರ್ಕಾರ ಏನೋ ಒಂದು ಯೋಜನೆನ ತಂದು ಬೆಂಗಳೂರವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಈ ರೀತಿ ಮಾಡಿದೆ ಅಂತ ಕಾಂಗ್ರೆಸ್ ವಿತೌಟ್ ಪ್ರಿಪರೇಷನ್ಸ್ ಇಲ್ದೇನೆ ಮತ್ತೆ ನೀವು ಎಲೆಕ್ಷನ್ ಗೆ ಪ್ರಿಪರೇಷನ್ ಮಾಡ್ಕೊಳ್ದಲೆ ಮತ್ತೆ ನೀವ್ ಯಾಕೆ ಪಾಲಿಕೆ ಮಾಡಕ್ ಹೊರಟ್ರಿ? ಗೋ ಫಾರ್ ಎಲೆಕ್ಷನ್. ಮಾಡ್ತಾರಲ್ಲ, ಇವಾಗ ಮಾಡ್ಬೇಕು, ಮಾಡ್ತಾರೆ. ಜೂನಲ್ಲಿ ಮಾಡಲ್ವಲ್ಲ? ಮಾಡೇ ಮಾಡ್ತಾರೆ. as soon as possible ಮಾಡ್ತಾರೆ. as soon as possible ಮಾಡ್ತಾರೆ. ಸಿಬ್ಬಂದಿ ಮತ್ತೆ ಸಂಕೀರ್ತ್, ನಿಮ್ಮ ಲಾಸ್ಟ್ ಫ್ಯೂ ವರ್ಡ್ಸ್ ಆನ್ ದಿಸ್. ಸಂಕೀರ್ತ್, ನಿಮ್ಮ ಕಡೆಯ ಒಪಿನಿಯನ್ ಇದ್ರ ಬಗ್ಗೆ. ಈಗ ನಾನು ಚುನಾವಣೆ ಮಾಡೋದಕ್ಕೋಸ್ಕರ ಏನಾಗುತ್ತೆ, ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರ ಒಳಜಗಳ ಮತ್ತೆ ಕಚ್ಚಾಟದಿಂದ ಈ ಚುನಾವಣೆ ಏನಾರಾದ್ರೆ DK ಶಿವಕುಮಾರ್ ಒಂದು ಕೆಟ್ಟ ಹೆಸರು ಬರುತ್ತೆ. ಯಾಕೆಂದ್ರೆ ಅತ್ಯಂತ ಹೆಚ್ಚು ಸ್ಥಾನಗಳನ್ನ ಬಿಜೆಪಿ ಗೆಲ್ಲೋ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿಗೋಸ್ಕರ ಇವರ ಆಂತರಿಕ ಕಚ್ಚಾಟ, ಇವರ ಒಳಜಗಳದಿಂದ ಇದನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ವಿನಃ ಹಾಗಾಗಿ ಸರ್ಕಾರದಲ್ಲಿ ದುಡ್ಡು ಇಲ್ಲದೆ ಇರೋ ಕಾರಣದಿಂದಾಗಿ ಇವ್ರು ಈ ರೀತಿ ಚುನಾವಣೆ ಪೋಸ್ಟ್ ಮಾಡಿ ಬೆಂಗಳೂರು ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಸ್ ಕಾತ್ಯಾಯಿನಿ, ಹೇಳಿ. ಇದು ಬಿಜೆಪಿಯವರ ಒಂಥರ ಟ್ಯಾಗ್ ಲೈನ್. ಅದು ಸುಮ್ನೆ ಕಾಂಗ್ರೆಸ್ ಅವ್ರ ಮೇಲೆ ಗೂಬೆ ಕೂಡಿಸ್ತಕ್ಕಂಥದ್ದು, ಇವರ ಒಳಜಗಳ ಅಂತ ಹೇಳ್ತಕ್ಕಂಥದ್ದು ಇದೆಲ್ಲ ಸುಳ್ಳು. ಇದೆಲ್ಲ ಖಂಡಿತವಾಗ್ಲೂ ಇಲ್ಲ, ಯಾವ ಒಳಜಗಳವೂ ಇಲ್ಲ. ಈಸಿ ಗೋಯಿಂಗ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇವ್ರಿಗೆ ಅದ್ರ ಬಗ್ಗೆ ಹೊಟ್ಟೆ ಉರಿ ಇರೋದ್ರಿಂದ ಈ ಟ್ಯಾಗ್ ಲೈನ್ ನ ಪ್ರತಿಯೊಬ್ರು ಚಿಕ್ಕೋರಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಲೈನ್ ಅನ್ನು ಹೇಳ್ತಾನೆ ಇರ್ತಾರೆ. ಒಳಜಗಳದ ಇದು ದುಡ್ಡಿಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಹೇಳ್ತಾ ಇರ್ತಾರೆ. ಆ ವಾದವನ್ನ ನಾವು ಒಪ್ಕೊಳ್ಳಲ್ಲ. ಖಂಡಿತವಾಗ್ಲೂ GBAಗೆ 5 ಪಾಲಿಕೆಗೆ ಏನೇನ್ ಬೇಕು ಅದನ್ನ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಕಾರ್ಯವೈಖರಿಗಳು ನಡ್ಕೊಂಡು ಹೋಗ್ತಾ ಇದೆ. ಆದಷ್ಟು ಬೇಗ ನಿಮ್ಮ ಮಾತನ್ನ ಬೀಯಿಂಗ್ ಸಿಟಿಸನ್ ಅಥವಾ ನಾನೊಬ್ಳು ಸಾರ್ವಜನಿಕವಾಗಿ ನಾನು ಡೆಫಿನೆಟ್ಲಿ ನಾನು ಅಗ್ರಿ ಮಾಡಲ್ಲ. ಖಂಡಿತ ನಾನು ಅಗ್ರಿ ಮಾಡಲ್ಲ. ಯಾಕೆ ಅಂತಂದ್ರೆ ಪ್ರಿಪರೇಷನ್ಸ್ ಇಲ್ಲ, ನಾವ್ ಇನ್ನೂ ವ್ಯವಸ್ಥೆ ಮಾಡ್ಕೋತಾ ಇದೀವಿ. ಇದೆಲ್ಲ ಒಂದು ಸರ್ಕಾರ, ನೀವ್ ಯಾವ್ದೋ ಒಂದು ಖಾಲಿ ಯಾವ್ದೋ ಸಂಸ್ಥೆ ನಡೆಸ್ತಿಲ್ಲ, ಒಂದು ಸರ್ಕಾರ ನಡೆಸ್ತಾ ಇರೋದು. ಒಂದು ಸರ್ಕಾರ ನಡೆಸ್ತಾ ಇರೋದು ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಯು ಹ್ಯಾವ್ ಲಾಟ್ ಆಫ್ ಬ್ಯೂರೋಕ್ರಾಟ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಎಲ್ಲ ಸಚಿವರುಗಳಿದ್ದಾರೆ, ಶಾಸಕರುಗಳಿದ್ದಾರೆ, ಬೇಕಾದಷ್ಟು ಬ್ಯೂರೋಕ್ರಾಟ್ಸ್ ಇದ್ದಾರೆ. ಸೊ ಇಷ್ಟೆಲ್ಲ ಇದ್ದು ನಾವು ಪಾಲಿಕೆ 5 ಮಾಡ್ಬಿಟ್ಟಿದೀವಿ, ನಿಮ್ಮನ್ನ 5 ಮಾಡಿ ಅಂತ ಯಾರು ಕೇಳಿದ್ರು? ನಿಮಗ್ ಬೇಕಾಗಿತ್ತು, ನೀವು ಮಾಡ್ಕೊಂಡ್ರಿ. ಯಾವ ಬೆಂಗಳೂರವರು ನಿಮ್ಗೇನು 5 ಪಾಲಿಕೆ ಮಾಡಿ ಅಂತ ಯಾರು ಹೇಳಿರ್ಲಿಲ್ಲ. It's you people wanted, you made it, that's all. Nothing else in that. Thank you so much.